ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಬನ್ನಿ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ಫಸ್ಟ್ ನೋಡ್ರಿ. ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೆ, ಹಾಗೆ ಅವ್ರ ಹೊಲಕ್ಕೆ ಹೋಗೋಣ ಅಂತ ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ನೋಡಿ ನಮ್ಮ ತಂದೆಯವರು ಆಕಳ ಮೇಯಿಸ್ತಾ ಇದ್ರು. ಅದನ್ನು ನಿಮಗೆ ಸ್ವಲ್ಪ ತೋರಿಸೋಣ, ಅಲ್ಲಿಂದ ಸ್ವಲ್ಪ ಗಿಲಿಕ್ ತೋರಿಸೋಣ ಅಂತ ತೋರ್ಸಕತ್ತೀನಿ. ಇಲ್ಲಿ ನೋಡ್ರಿ ಈರುಳ್ಳಿ ಹೊಲ ಇದೆ. ನೆಕ್ಸ್ಟು ಆ ಕಡೆ ಸೂರ್ಯಪಾನ ಹೊಲ ಇದೆ ನೋಡಿ. ಇದು ಈರುಳ್ಳಿ ಫ್ರೆಂಡ್ಸ್, ಇದು ಬೇಸಿಗೆಗೆ ಹಾಕ್ತಾರಲ್ಲ ಅದು ಈರುಳ್ಳಿ ಇರ್ಬೋದು. ಆಮೇಲೆ ಆ ಕಡೆ ನೋಡಿ ಸೂರ್ಯಕಾಂತಿ ಹೊಲ ಇದೆ, ತೆಂಗಿನ ಗಿಡ ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಅಲ್ಲ. ಈ ವಾತಾವರಣ ಎಷ್ಟು ಇಂಟ್ರೆಸ್ಟ್ ಕೊಡುತ್ತೆ ನೋಡಿ. ಮತ್ತು ಈ ಕಡೆ ನೋಡಿ ನಮ್ಮ ತಂದೆಯವರ ಆಕಳೆಲ್ಲ ಇಲ್ಲೇ ಮೇಯ್ತಿದ್ದವು. ಇಷ್ಟು ಸಮಾಧಾನದಲ್ಲೇ ಮೇಯಕತ್ತವು ನೋಡಿ ಫ್ರೆಂಡ್ಸ್. ಅವು ನಮ್ಮ ತಂದೆಯವರ ಆಕಳ ಅಂದರೆ ತುಂಬ ಇಷ್ಟ ಅವರಿಗೆ. ಆಕಳ ಅಷ್ಟು ಇಷ್ಟಪಡ್ತಾರೆ. ಅವು ಸಹ ಅಷ್ಟೇ, ನಮ್ಮ ತಂದೆಯವರಿಲ್ಲ ಅಂದರೆ ಒಂದು ನಿಮಿಷನೂ ಮೇಯಲ್ಲ ಫ್ರೆಂಡ್ಸ್. ಅವು ನೋಡಿ ಅವರು ಕುಂತು ಬಿಡ್ತಾರೆ ಮೇಯಕ್ಕೆ ಬಿಟ್ಟು ನೋಡಿ. ಮತ್ತು ಈ ಕಡೆ ನಾನು ಮಸಾಲ ಶೇಂಗಾ ಮಾಡೋದು ತೋರ್ಸಕತ್ತೇನೆ ನಿಮಗೆ. ಟ್ರೈನ್ ಒಳಗೆ ಮಸಾಲ ಶೇಂಗಾ ಕೊಡ್ತಾರೆ. ಯಾರೆಲ್ಲ ತಿಂದಿರಿ ಫ್ರೆಂಡ್ಸ್ ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಇವಾಗ ನೋಡಿರಿ, ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು. ಅಲ್ಲಿ ಒಂದು 1/4 kg ಅಷ್ಟು ಶೇಂಗಾ ಕಾಳು ಹುರ್ಕೊಂಡೆ ನಾನು. ಈ ಥರ ನೀವು ಹುರ್ಕೋಬೇಕು ನೋಡಿರಿ, ಈ ಥರ ಕೆಂಪಾಗಬೇಕದು ನೋಡಿ. ಟ್ರೈನ್ ಒಳಗೆ ಮಸಾಲ ಶೇಂಗಾ ಮಾರಕ್ಕೆ ಬರ್ತಾರೆ, ನೀವು ತಿಂದಿರ್ಬೇಕು. ನಾವು ಬಾದಾಮಿಗೆ ಹೊಂಟ್ವಿ ಅಂದರೆ ಕಾಯಂ ನೋಡಿರಿ, ಅವರು ಸೇಮ್ ಇದೇ ಥರ ಮಾಡಿರ್ತಾರೆ. ಚೆನ್ನಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಅದಕ್ಕೆ ಮಸಾಲ ಎಲ್ಲ ಹಾಕಿರ್ತಾರೆ ಅಷ್ಟೇ. ಅದನ್ನೇ ನಾವು ಮನೆಗೆ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ನಿಮಗೆ ತೋರ್ಸಕತ್ತೀನಿ. ಬನ್ನಿ. ಮತ್ತು ಇವಾಗ ನಾವು ಅದನ್ನು ಎಣ್ಣೆಗೆ ಹಾಕಿ ಕರ್ಕೊಂಡಾಗ ನೋಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನು ಅದನ್ನು ತೆಗಿತೀನಿ ನೋಡಿರಿ. ಒಂದು ಬೌಲಿಗೆ ತೆಗೆದು ಅದಕ್ಕೆ ಏನೇನು ಮಸಾಲ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ಇವಾಗ ನೋಡಿರಿ ತಕ್ಕೊಂಬಂದ್ವಿ ನಾವು ಕೆಳಗೆ ಅದನ್ನು. ಅದಕ್ಕೇನಿಲ್ಲರಿ, ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು, ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಿಂಗು ಉಪ್ಪು ಹಾಕಿ ನೀವು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ರೀ. ನೀವು ಹೊರಗೆ ಹೊಂಟ್ರೆ ಇದನ್ನ ಮಾಡಿಕೊಂಡು ತೊಗೊಂಡು ಹೋಗ್ರಿ ಅಂತ ನಾನು ತೋರ್ಸಾಕ್ತೀನಿ. ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿರಿ. ನಾವು ಬಾದಾಮಿ ಸೈಡ್ ಹೊಂಟ್ವಿ ಅಂದರೆ ಟ್ರೈನಿಗೆ ಹೋಗೋದು ಫ್ರೆಂಡ್ಸ್. ಆವಾಗ ನನ್ನ ಮಕ್ಕಳು ಇದನ್ನು ಜಗಳ ಮಾಡಿ ತೊಗೊಂಡು ತಿಂತಾರೆ ನೋಡಿರಿ ಟ್ರೈನಲ್ಲಿ. ಇದಕ್ಕೆ ನಿಂಬೆಹಣ್ಣು, ಕೊತ್ತಂಬರಿ ಮತ್ತು ನೋಡಿ ಇವಾಗ ಅರ್ಶಿಣ ಪುಡಿ ಹಾಕಕತ್ತೇನೆ ನಾನು. ಮತ್ತು MTRದವ್ರು ಹಿಂಗೆ ಹಾಕ್ಬೇಕು ನೋಡಿರಿ. ನಿಮ್ಗೆ ಯಾವ್ದು ಸಿಗ್ತೈತಿ ಅದನ್ನು ಹಾಕ್ರಿ. ನಾನಿಲ್ಲಿ MTRದನ್ನೇ ಉಪಯೋಗಿಸೋದು. MTRದವ್ರು ಹಾಕ್ತಾಯಿದ್ದೆ ನಾನು. ಹಿಂಗು, ಉಪ್ಪು ಮತ್ತು ಅರಿಶಿನ, ಖಾರ ಪುಡಿ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಫ್ರೈ ಮಾಡ್ಕೊಳ್ಳೋದು ನೋಡಿರಿ. ಅವರು ಇದೇ ಥರ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ನೆಕ್ಸ್ಟ್ ನಮಗೆ ಈರುಳ್ಳಿ ಮತ್ತು ಕೊತ್ತಂಬರಿ, ನಿಂಬೆಹಣ್ಣು ಹಾಕಿ ಕೊಡ್ತಾರಲ್ರಿ ನೋಡಿರಿ. ನಮ್ಮದು ಬಾದಾಮಿ ಜರ್ನಿ ಹೊಂಟ್ವಿ ಅಂದರೆ ನಾವು ಬಾದಾಮಿಗೆ ನೋಡಿರಿ ಟ್ರೈನ್ಯಾಗ ಹೋಗೋಂಥ ಮಜಾ ಎಲ್ಲಿ ಇರಲ್ಲ ಫ್ರೆಂಡ್ಸ್. ಬಸ್ಸಿಗೆ ಹೋದರೆ ಭಾಳ ಬೋರ್ ಅನ್ನಿಸ್ತೈತೆ ರೀ. ಟ್ರೈನ್ಯಾಗ ಹೊಂಟ್ರೆ ಭಾಳ ಖುಷಿ ಅನ್ನಿಸ್ತೈತೆ ರೀ. ನಾವು ಎಷ್ಟು ಜಲ್ದಿ ಹೋದ್ವಿ ಅಂತ ಅನಿಸ್ತೈತಲ್ರಿ ಫ್ರೆಂಡ್ಸ್. ಮತ್ತು ನೀವು ಬಾದಾಮಿ ಸೈಡ್ ಯಾಕರ ಹೊಂಟ್ರೆ ಅಲ್ಲಿ ಕರ್ಜಿಗೆ ಅಂತ ಒಂದು ಊರು ಬರ್ತೈತೆ ನೋಡಿರಿ. ಅಲ್ಲಿ ಏನಿಲ್ಲ ಅಂದರೂ ಒಂದು 10 ನಿಮಿಷ ಗಾಡಿ ನಿಲ್ಲಿಸ್ತಾರೆ ಟ್ರೈನ್. ಅಲ್ಲಿ ನೀವು ಇಡ್ಲಿ ವಡೆ ತಿಂದು ಹೋಗ್ರಿ ಅಂತ ಹೇಳ್ತೀನಿ ನಾನು. ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ ಕರ್ಜಿಗೆ ಇಡ್ಲಿ ವಡೆ. ಎಷ್ಟು ಜನ ತೊಗೊತಾರ ಅಂತೀರಿ ನೀವು. ನೀವು ಬೇಕಿದ್ರೆ ಆ ಸೈಡ್ ಹೋದರೆ ತೊಗೊಂಡು ತಿನ್ನಿರಿ ಅಂತ ಹೇಳ್ತೀನಿ ನಾನು. ಕರ್ಜಿಗೆ ಇಡ್ಲಿ ವಡೆ ಫೇಮಸ್ ನೋಡಿರಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಸಲ ಹೇಳಕತ್ತೀನಿ, ಹುಬ್ಳಿ ಸೈಡ್ ಹೋದರೆ ತಿನ್ನೋದು ಮರಿಬೇಡ್ರಿ. ಟ್ರೈನಿಗೆ ಹೋದ್ರೆ ಅಷ್ಟೇ ಸಿಗ್ತಾವ್ರಿ ಅಲ್ಲಿ ಇಡ್ಲಿ ವಡೆ. ಮಸ್ತ್ ಅಂದ್ರೆ ಮಸ್ತ್ ಇಡ್ಲಿ ವಡೆ ಮಾಡ್ತಾರೆ ಅವರು. ಅಷ್ಟು ಚೆನ್ನಾಗಿ ಚಟ್ನಿ. ನನಗೂ ಫಸ್ಟಿಗೆ ಅಷ್ಟು ಗೊತ್ತಿದ್ದಿಲ್ಲ. ಇವಾಗ ಹೊಂಟ್ವಲ್ರಿ ನಾವು ಜಾಸ್ತಿ ಬಾದಾಮಿಗೆ, ವರ್ಷಕ್ಕೆ ಒಂದು ಸಲ ಹೋಗ್ತೀವಿ ನಾವು. ಅದು ತಿಂದೇ ಹೋಗೋದು ನೋಡಿರಿ ನಾವು ಟ್ರೈನಿಗೆ ಹೋದರೆ ಮಾತ್ರ. ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಗಾಡಿ ನಿಲ್ಲಿಸ್ತಾರೆ ಅಲ್ಲಿ ನೋಡಿರಿ. ಬೇಕಾದ್ರೆ ನೀವು ಏನು ಅಂತೀರ ನೋಡಿ. ಇವಾಗ ನಾನೆಲ್ಲ ಸಾಮಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ. ಇದಕ್ಕೆ ಇವಾಗ ಏನೇನು ಮಸಾಲ ಹಾಕಿದ್ವಲ್ಲ, ಇವಾಗ ಯಾವ ಥರ ಈರುಳ್ಳಿ ಎಲ್ಲ ಹಾಕಿ ತೋರಿಸ್ತೀನಿ ನೋಡಿರಿ ನಾನು. ನೋಡಿರಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಾಕತ್ತೇನೆ ನೋಡಿರಿ ನಾನು. ನಿಮಗೆ ತೋರಿಸ್ಬಿಡ್ತಾನೆ ನಾನು. ಅವರು ಇದೇ ಥರನೇ ಮಾಡ್ಕೊಂಬಂದಿರ್ತಾರೆ ಫ್ರೆಂಡ್ಸ್ ಅಷ್ಟೇ, ಮತ್ತೇನಿಲ್ಲ. ನಾವೇ ಇದನ್ನು ಮನೇಲಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದಲ್ಲ ಒಂದು ಮಟ್ಟಿಗೆ ಆಗೋ ಅಷ್ಟು ಅಂತ ತೋರ್ಸಕತ್ತೇನೆ ನೋಡಿರಿ. ಮತ್ತು ಇದಕ್ಕೆ ಇವಾಗ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ನಿಂಬೆಹಣ್ಣು ಹಾಕಿ ತೋರಿಸಕತ್ತೀನಿ. ನೀವು ಮನೆಗೆ ಮಾಡ್ಕೊಂಡು ಹೋಗ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಂಟ್ರೆ ಟ್ರೈನ್ ಜರ್ನಿ ಇದ್ದರೆ ಅಂತ ಹೇಳಕತ್ತೀನಿ ನೋಡಿರಿ. ಮತ್ತು ಕರ್ಜಿಗೆ ಹತ್ರ ಇಡ್ಲಿ ವಡೆ ತಿನ್ನೋದು ಮರಿಬೇಡ್ರಿ.
ನಮ್ಮ ಅಕ್ಕ ಏನು ಹೇಳಿದ್ರು ಅನ್ನುವಂತ್ರಿ ನೀವು ಬೇಕಾದ್ರೆ ನೋಡ್ರಿ. ಕರ್ಜಿಗೆ ಇಡ್ಲಿ ವಡ ಮಸ್ತ್ ಅಂದ್ರೆ ಮಸ್ತ್ ಸಿಗ್ತಾವ್ರಿ ಅಲ್ಲಿ. ಚಟ್ನಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಈರುಳ್ಳಿ ಹಾಕಿದ್ದೆ, ನೆಕ್ಸ್ಟ್ ಕೊತ್ತಂಬರಿ ಹಾಕಿದ್ದೀನಿ ಅದಕ್ಕೆ. ಇದೇ ಥರ ಅಲ್ವಾ ಫ್ರೆಂಡ್ಸ್ ಅವರು ಕೊಡೋದು ನಮಗೆ. ಏನಿಲ್ಲ ಅಂದರೂ ಒಂದು ಪ್ಲೇಟಿಗೆ 20 ರೂಪಾಯಿ ತೊಗೊತಾರೆ ಅವರು. ಅದನ್ನೇ ನಾವೇ ಮನೇಲಿ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಈರುಳ್ಳಿ ಅದನ್ನ ಹಾಕ್ಕೊಂಡು ತಿನ್ಬೋದು ಅಂತ ತೋರ್ಸೋಕೆ ಬಂದೇನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಬನ್ನಿ ಮಸಾಲ ಶೇಂಗಾ ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.